ಯಾವುದೇ ಕ್ಷಣದಲ್ಲಿ ಬೇಕಾದರೂ ದಾಳಿಯನ್ನ ಮಾಡಬಹುದು. ನೋಡಿ, ಇದೆಲ್ಲದರ ನಡುವೆ ಅಮೆರಿಕ ಜೊತೆಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯ ವಿಚಾರವಾಗಿ ಇರಾನ್ ಆ ಒಂದು ಮಾತುಕತೆಯ ಮಾರ್ಗಗಳನ್ನ ಬಂದ್ ಮಾಡಿದೆ. ನಾವು ರೆಡಿ ಇಲ್ಲ ಮಾತುಕತೆಗೆ, ಡೂ ಆರ್ ಡೈ. ಅಮೆರಿಕ ಇಸ್ರೇಲ್ಗೆ ಏನ್ ಬೆದರಿಕೆ ಹಾಕಿದೆಯಲ್ಲ, ಅದಕ್ಕೆ ಇರಾನ್ ತಿರುಗೇಟ್ ಕೊಟ್ಟಿರೋದು. ಅಮೆರಿಕ ಜೊತೆಗಿನ ಮಾತುಕತೆ ಮಾರ್ಗವನ್ನ ಕಂಪ್ಲೀಟ್ ಆಗಿ ಇರಾನ್ ಮುಚ್ಚಿದೆ. ಇನ್ನೇನಿದ್ರು ಮಾಡು ಇಲ್ಲವೇ ಮಡಿ ಅಂತ ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಡೂ ಆರ್ ಡೈ. ಅಮೆರಿಕಕ್ಕೆ ಅತಿ ದೊಡ್ಡ ವಾರ್ನಿಂಗ್ ಅನ್ನ ಇರಾನ್ ಸೇನೆ ಕೊಟ್ಟಿದೆ. ಇವತ್ತು ರಾತ್ರಿ ನೀವು ಕೂಡ ತಯಾರಾಗಿರಿ, ನೀವು ಕೂಡ ರೆಡಿ ಆಗಿರಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಡೆಡ್ಲೈನ್ ಮುಗಿಯೋದ್ರೊಳಗೆ ನಾವೇ ನಿಮ್ಮನ್ನು ಹೊಡೆದಾಕ್ತೀವಿ, ಈ ತರದ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ನಮ್ಮ ತಾಳ್ಮೆ ಇಲ್ಲಿಗೆ ಮುಗಿದು ಹೋಗಿದೆ. ಇನ್ನೇನಿದ್ರು ಡೂ ಆರ್ ಡೈ ಅಷ್ಟೇ, ಮಾಡು ಇಲ್ಲವೇ ಮಡಿ. ನಮ್ಮ ಬಳಿ ಇರೋ ಬಲಿಷ್ಠ ಕ್ಷಿಪಣಿಗಳನ್ನ ನಾವು ಪ್ರಯೋಗಿಸ್ತೀವಿ. ಅಮೆರಿಕ ಇಸ್ರೇಲ್ಗೆ ಬೆದರಿಕೆ ಏನು ಹಾಕ್ತಾ ಇದೆಯಲ್ಲ, ಇರಾನ್ ಕೊಟ್ಟಿರುವಂತಹ ತಿರುಗೇಟಿದು. ಅತ್ತ ಮಾತುಕತೆ ನಡೀತಾ ಇದೆ. ಈ ಥರದೊಂದು ಒಪ್ಪಂದಕ್ಕೆ ಬರೋದಕ್ಕೆ ಎಲ್ಲ ರೀತಿಯಾದಂಥ ಮಾತುಕತೆಗಳು ನಡೀತಾ ಇದೆ ಅಂತ ಹೇಳ್ತಾನೆ ಇಲ್ಲಿ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಇದೆಲ್ಲದರ ನಡುವೆ ಇರಾನ್ ಸೇನೆ ಏನಿದೆ, ಇವ್ರು ಕೊಟ್ಟಿರೋ ನೀವೇನು ಡೆಡ್ಲೈನ್ ಮುಗಿಯೋದ್ರೊಳಗೆ ಕಾಯೋದು, ನಾವೇ ನಿಮ್ಮನ್ನು ಹೊಡೆದಾಕ್ತೀವಿ ಆ ಡೆಡ್ಲೈನ್ ಮುಗಿಯೋದ್ರೊಳಗೆ. ನೋಡ್ತಾ ಇರಿ, ವೆಯ್ಟ್ ಮಾಡಿ. ನಮ್ಮ ತಾಳ್ಮೆ ಏನಿದೆ, ನಮ್ಮ ತಾಳ್ಮೆ ಎಲ್ಲಿಗೆ ಮುಗಿದು ಹೋಗಿದೆ. ನಮ್ಮ ಬಳಿ ಇರುವಂತಹ ಅತ್ಯಂತ ಬಲಿಷ್ಠ ಕ್ಷಿಪಣಿಗಳನ್ನು ನಾವು ಪ್ರಯೋಗಿಸ್ತೀವಿ. ಅಮೆರಿಕಕ್ಕೆ ಅತಿ ದೊಡ್ಡ ವಾರ್ನಿಂಗ್ ಅನ್ನ ಇರಾನ್ ಸೇನೆ ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ನಾವು ಮಾತುಕತೆಗೆ ರೆಡಿ ಇಲ್ಲ, ನಾವು ಯಾವುದೇ ಒಪ್ಪಂದಕ್ಕೂ ಬರೋದಿಲ್ಲ. ಅಮೆರಿಕ ಇಸ್ರೇಲ್ನ ಲೆಕ್ಕಾಚಾರಗಳಿತ್ತಲ್ಲ, ಇರಾನ್ನ ನಾವು ಎಷ್ಟು ಬೇಗ ಮುಗಿಸ್ಬಿಡ್ತೀವಿ, ಏನು ನಾವು ಒಂದು ವಾರ ಯುದ್ಧ ಮಾಡಿದ್ರೆ ಸಾಕು, ಇರಾನ್ ಇರೋದೇ ಇಲ್ಲ ಈ ಭೂಪಟದಲ್ಲಿ, ಈ ಥರದ್ದೆಲ್ಲ ಮಾತುಗಳನ್ನು ಆಡ್ತಾ ಇದ್ರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಬಟ್ ಇಲ್ಲ, 39 ದಿನದವರೆಗೂ ಯಾವಾಗ ಅಯತುಲ್ಲಾ ಖಮೇನಿ ಅವರ ಹತ್ಯೆ ಆಗುತ್ತೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇರಾನ್ ಶರಣಾಗುವಂತಹ ಪ್ರಶ್ನೆನೇ ಇಲ್ಲ. ಈಗ ನಮ್ದೇನಿದ್ರು ಮಾಡು, ಇಲ್ಲ ಅಂದ್ರೆ ಮಡಿ. ನಾವೆಲ್ಲ ರೀತಿಯಾಗಿ ಸಜ್ಜಾಗಿ ನಿಂತಿದ್ದೀವಿ.